ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡೇ 4 ನಾವು ಸೆಕೆಂಡ್ ಪ್ಲೇಸ್ ಎಲ್ಲಿಗೆ ಬಂದೇವಂದ್ರೆ ಇಂಟರ್ಲೇಕನ್ ಒಳಗೆ ಒಂದು ವಿಲೇಜ್ ಐತಿ. ಅದ್ರ ಹೆಸರು ತೋರಿಸ್ತೇನೆ ನೋಡ್ರಿ. ಸೊ ಈ ಹಳ್ಳಿ ಅರೆಶೂಲ್ ಅಂತ ಹೇಳಿ, ಅದು ಪ್ರೊನೌನ್ಸಿಯೇಷನ್ ಇಲ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಈ ಹಳ್ಳಿಗೆ ಬಂದೀವಿ. ಈ ಹಳ್ಳಿ ಎಷ್ಟು ಬ್ಯೂಟಿಫುಲ್ ಐತಂತ ನೋಡ್ರಿ ನೀವು. ಸೊ ಇಲ್ಲೇ ಟ್ರೈನ್ ಟ್ರ್ಯಾಕ್ ಐತಿ. ಈ ಟ್ರೈನಿಂದನೇ ಬಂದ್ವಿ. ಇಲ್ಲಿಂದ ಈ ಟ್ರೈನ್ ಟ್ರ್ಯಾಕ್ ಇಲ್ಲೇ. ಟ್ರೈನ್ ಟ್ರ್ಯಾಕ್ ದಾಟಿದ ತಕ್ಷಣ ಇಲ್ಲಿ ಒಂದು ಬ್ರಿಡ್ಜ್ ಐತಿ. ಬ್ರಿಡ್ಜ್ ಪಕ್ಕ ನೋಡ್ಬೋದು ನೀವು. ಸೊ ಇಲ್ಲಿ ಬ್ರಿಡ್ಜ್ ಸೈಡಿಗೆಲ್ಲ ಹಿಂಗೈತಿ. ಇಲ್ಲಿ ಮೇಲೆ ಫುಲ್ ಗುಡ್ಡ. ಇಲ್ಲಿ ಗುಡ್ಡ ನೋಡ್ರಿ. ಈ ಗುಡ್ಡದ ಮೇಲೆ ಫುಲ್ ಸ್ಕೈ, ಮಂಜು ಥರ ಮಂಜು. ಸೊ ವಿಲೇಜಿಗೆ ಹೊಂಟೀವಿ, ನಡ್ಕೊಂಡು ಹೊಂಟೀವಿ ವಿಲೇಜಿಗೆ. ಈ ವಿಲೇಜ್ ಒಳಗೆ ಒಂದು ಕೇವ್ ಐತಿ. ಆ ಕೇವ್ ಒಳಗೆ ಹೊಂಟೀವಿ. ಸೊ ಕೇವ್ ಒಳಗೆ ಹೋಗೋಕೆ ಎಂಟ್ರಿ ಫೀಸ್ ಇತ್ತು. ಎಂಟ್ರಿ ಫೀಸ್ 12 CHF, ಅಂದ್ರೆ ಇಬ್ಬರಿಗೆ 24 CHF. ಸೊ ನಾವೀಗ ಹೊಂಟಿರೋ ಕೇವ್ ಹೆಸರು ಏನಂದ್ರೆ ಆರೆ ಗಾರ್ಜ್ ಅಂಥೇಳಿ. ಇದು ಕೇವ್ ಹೆಂಗೈತಂದ್ರೆ ಕೇವ್ ಥರನೂ ಅಲ್ಲ, ಫುಲ್ ಒಂದು ದೊಡ್ಡ ಕಲ್ಲಿಂದ ಬೆಟ್ಟ ಐತಿ. ಇಲ್ಲೇನು ನೀರು ಹರಿಯತೈತಲ್ಲ, ಈ ನೀರು ಇಡೀ ಆ ವಿಲೇಜ್ ಒಳಗೆ ಆ ಕೇವ್ ಥ್ರೂ ಹರ್ಕೊಂಡು ಹೋಗೈತಿ. ಸೊ ನಡು ಆ ಕಲ್ಲಿನ ಕೇವ್ ಒಳಗೆ ಫುಲ್ ಎಲ್ಲ ಕೊರೆದು ಬ್ರಿಡ್ಜ್ ಮಾಡ್ಯಾರ. ಭಾಳ ಬ್ಯೂಟಿಫುಲ್ ಐತಿ ಪ್ಲೇಸ್ ಅದು. ನೀವೇ ನೋಡ್ರಿ ಹೆಂಗೈತೆ ಅಂಥೇಳಿ. ಸೊ ಹೋಗೋ ದಾರಿ ಒಳಗೆ ಹಿಂಗಿತ್ತು ನೀರು. ಆಮೇಲೆ ಇಲ್ಲೆಲ್ಲ ಮ್ಯಾಪ್ ಕೊಟ್ಟಾರ, ನೋಡ್ಬೋದು ಹೆಂಗೆ ಅದು ಆಗೈತಿ, ಹೆಂಗೆ ಫಾರ್ಮ್ ಆಗೈತದ ಅಂತಂದು. ಸೊ ಮುಂದೆ ಹೋಗಿ ನೋಡ್ರಿ ಏನೇನೈತೆ ಅಂಥೇಳಿ. ನೋಡ್ರಿ ಕೇವ್ದ ಎಂಟ್ರೆನ್ಸ್ ಬಂತು. ಸೊ ಇದು ಕೇವ್ದ ಎಂಟ್ರೆನ್ಸ್. ಇಲ್ಲೆಲ್ಲ ಲೈಟ್ಸ್ ಹಾಕ್ಯಾರ ಕೇವ್ ಒಳಗೆ. ಸೊ ನೋಡ್ಬೋದು ನೀವು ಎಷ್ಟು ಮಸ್ತ್ ಮಾಡ್ಯಾರ. ಇದು ನೋಡ್ರಿ ಹೆಂಗೈತಿ. ಫುಲ್ ಕೇವ್ ಮಧ್ಯ ಈ ಥರ ಬ್ರಿಡ್ಜ್ ಮಾಡ್ಯಾರ. ಕೇವ್ ನಡು ನೀರು ಹರಿದೈತಿ. ನೀರು ಹರಿದು ಈ ಥರ ಬ್ರಿಡ್ಜ್ ಮಾಡ್ಯಾರ ಕೇವ್ ನಡು. ಸೊ ನಾವು ನೀರು ಹರಿಯಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು. ಪ್ಲೇಸ್ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಸೊ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಇಲ್ಲಿಂದ. ಕರ್ಕೊಂಡು ಹೋಗೈತಂತ. ಹಾಂ, ಇಲ್ಲಿಂದ ಫುಲ್ ನೀರು ಎಲ್ಲ ಕಡೆ ಹರಿದೈತಿ. 2 ಗುಡ್ಡದ ನಡು ಈ ಥರ ಬ್ರಿಡ್ಜ್ ಕ್ಲಿಫ್ ವಾಕತ್ ಮಾಡ್ಯಾರ. ಸೊ ನೋಡ್ರಿ ಎಷ್ಟು ಮಸ್ತ್ ಐತಿ. ಥ್ಯಾಂಕ್ ಯು. ನೋಡ್ರಿ ಎಷ್ಟು ಅಮೇಝಿಂಗ್ ಐತಿ ಪ್ಲೇಸ್. ಸೋ ಬ್ಯೂಟಿಫುಲ್. ಓ ಮೈ ಗಾಡ್. ಹಾಂ, ಅಲ್ಲಿವರೆಗೂ ಫುಲ್ ಬ್ರಿಡ್ಜ್ ಕಟ್ಸ್ಯಾರ. ಗುಡ್ಡದ ನಡು ಗುಡ್ಡ ಎಲ್ಲ ಕೊರೆದು ಬ್ರಿಡ್ಜ್ ಕಟ್ಸ್ಯಾರ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಆರೋ ಗಾರ್ಜ್ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಆ ಕೇವ್ ಆಲ್ಮೋಸ್ಟ್ 1 hour ವಾಕ್ ಇತ್ತು.
ವಾಕ್ ಮಾಡ್ಕೊಂಡು ವಾಪಸ್ ಹೊಂಟಿವಿ. 2 ಕೇವ್ ನಡು 2 ದೊಡ್ಡ ಬೆಟ್ಟದ ನಡು ಕೊರ್ದು ಬ್ರಿಡ್ಜ್ ಕಟ್ಟಿ ಈ ಥರ ನೀರು ಹರಿಯೋದನ್ನ ನೋಡಕ್ಕೆ ಬಿಟ್ಟಾರ. ಎಷ್ಟು ಮಸ್ತ್ ಇತ್ತು. ಸೊ ನಿಮಗೂ ಇಷ್ಟ ಆತಂತ ಅನ್ಕೋತೀವಿ. ಈಗ ನಾವು ಟ್ರೈನ್ ಸ್ಟೇಷನಿಗೆ ಹೊಂಟೇವಿ. ನೋಡ್ರಿ ಎಷ್ಟು ಮಸ್ತ್ ಐತಿ ಟ್ರೈನ್ ಸ್ಟೇಷನ್. ಇಲ್ಲೇ ವ್ಯೂ ಇದೆ. ನಾವು ಅಲ್ಲಿಂದ ಆ ಕಡೆ ಬ್ರಿಡ್ಜಿಂದ ಬಂದ್ವಿ ಆರೋ ಗಾರ್ಜ್ ನೋಡ್ಕೊಂಡು. ಆ ಕಡೆನೂ ನೀರೈತಿ, ಈ ಕಡೆನೂ ನೀರೈತಿ. ತೋರಿಸ್ತೆ ನಮಗೆ ಹೆಂಗೈತಿ ಟ್ರೈನ್ ಸ್ಟೇಷನ್ ಅಂತ ಹೇಳಿ. ಇದು ನೋಡ್ರಿ ಗುಡ್ಡದ ನಡು ಟ್ರೈನ್ ಸ್ಟೇಷನ್. ಸೊ ಇಲ್ಲೇ ನಾವು ಒಂದು ಬಟನ್ ಐತಿ, ಆ ಬಟನ್ ಪ್ರೆಸ್ ಮಾಡ್ಬೇಕು ನಮ್ಗೆ ನೆಕ್ಸ್ಟ್ ಯಾವ ಟ್ರೈನ್ ಬೇಕು. ಸೊ ಆ ಟ್ರೈನ್ ಬಂದು ಸ್ಟಾಪ್ ಮಾಡ್ತೈತಿ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ನೋಡ್ರಿ ನಾವು ಆ ಬಟನ್ ಪ್ರೆಸ್ ಮಾಡಿದ್ವಿ, ನಮ್ದು ಟ್ರೈನ್ ಬಂತು, ಟ್ರೈನ್ ಸ್ಟಾಪ್ ಮಾಡ್ತು. ಸೊ ನಾವು ಟ್ರೈನ್ ಹತ್ತಿದ್ವಿ. ಆ್ಯಂಡ್ ಏನಪ್ಪ ಅಂದ್ರೆ ಇಲ್ಲೇ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಟ್ರೈನ್ ಯಾವಾಗಲೂ ಭಾಳ ರೆಗ್ಯುಲರ್ ಇರ್ತೈತಿ. ಕರೆಕ್ಟ್ ಈಗ 5:30 ಅಂದ್ರೆ ಕರೆಕ್ಟ್ ಶಾರ್ಪ್ 5:30ಗೆ ಬರುತ್ತೆ. ಸಮೋಸಾ ಆ್ಯಂಡ್ ಮಸಾಲ ಚಾಯ್ ಇನ್ ಇಂಟರ್ಲೇಕನ್ ಸ್ವಿಟ್ಜರ್ಲ್ಯಾಂಡ್. ಇಂಡಿಯನ್ ಎಕ್ಸ್ಪ್ರೆಸ್ ಶಾಪ್, ಸಾರಿ ರೆಸ್ಟೋರೆಂಟ್. ಸೊ ನೆಕ್ಸ್ಟ್ ನಾವು ಇಂಟರ್ಲೇಕನಿಗೆ ಬಂದ್ವಿ. ಇಂಟರ್ಲೇಕನ್ ಒಳಗೆ ಶಾರುಖ್ ಖಾನ್ ಮೂವಿ ಆಮೇಲೆ ಕಾಜಲ್ ಮೂವಿ ಮಾಡಿದ್ದು. ಮೋಸ್ಟ್ ಆಫ್ ದ ಫಿಲಮ್ಸ್ ಯಶ್ರಾಜ್ ಫಿಲಮ್ಸ್ ಇಂಟರ್ಲೇಕನ್ ಒಳಗೆ ಮಾಡ್ಯಾರ. ಸೊ ಇಂಡಿಯಾ ಫ್ಲಾಗ್ ನೋಡ್ರಿ ಕಾಣಿಸ್ತಲ್ಲ ಅಲ್ಲೇ. ಸೊ ಇಲ್ಲಿ ಭಾಳ ಇಂಡಿಯನ್ಸ್ ಬಂದ ಫೇಮಸ್ ಆಗೈತಿ ಇದು ಇಂಟರ್ಲೇಕನ್. ಇಂಟರ್ಲೇಕನ್ ಒಳಗದೇವಿ. ಸೊ ಇಂಟರ್ಲೇಕನ್ ಒಳಗೆ ಒಂದು ರೆಸ್ಟೋರೆಂಟ್ ಐತಿ. ಅದ್ರೊಳಗೆ ಫುಲ್ ಇಂಡಿಯಾ ಫ್ಲ್ಯಾಗ್ ಎಲ್ಲ ಹಾಕ್ಯಾರ. ಸಮೋಸ ಎಲ್ಲ ಸಿಕ್ತು. ಸಮೋಸ ತಿಂದ್ವಿ, ಸಮೋಸ ಮಸಾಲ ಚಾಯ್. ಆಮೇಲೆ ಇಂಡಿಯಾ ಫ್ಲ್ಯಾಗು ಎಲ್ಲ ಹಾಕ್ಯಾರ. ಇಲ್ಲೇ ತೋರಿಸ್ತೀನಿ ನೋಡ್ರಿ, ವಿಡಿಯೋ ಹಾಕಿರ್ತೀನಿ ನೋಡ್ರಿ. ಇದು ಇಂಟರ್ಲೇಕನ್ ಪೋಸ್ಟ್. DDLJ ಮೂವಿ ಎಲ್ಲ ಶೂಟ್ ಎಲ್ಲ ಇಲ್ಲೇ ಆಗಿರೋದು ಇಂಟರ್ಲೇಕನ್ ಒಳಗೆ. ಸೊ ಹಾಗಾಗಿ ಇಂಡಿಯನ್ ಟೂರಿಸ್ಟ್ ಜಾಸ್ತಿ. ಇಲ್ಲಿ ಇಂಡಿಯಾ ಫ್ಲಾಗ್ ಐತಿ ಆ್ಯಂಡ್ ಇಲ್ಲೊಂದು ರೆಸ್ಟೋರೆಂಟ್ ಐತಿ, ಅಲ್ಲೂ ಇಂಡಿಯಾ ಫ್ಲಾಗ್ ಹಾಕಿದ್ರು. ಸೊ ಇಂಟರ್ಲೇಕನ್ ಒಳಗೆ ಒಂದು ಗಿಫ್ಟ್ ಶಾಪಿಗೆ ಬಂದಿದ್ವಿ. ಆ ಗಿಫ್ಟ್ ಶಾಪ್ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಕ್ಲಾಕ್ಸ್ ಅದಾವ. ಇದಕ್ಕೆ ಕುಕ್ಕು ಕ್ಲಾಕ್ಸ್ ಅಂತ ಹೇಳ್ತಾರೆ. ಭಾಳ ಬ್ಯೂಟಿಫುಲ್ ಇದ್ವು ಎಲ್ಲ ಕ್ಲಾಕ್ಸ್, ಎಲ್ಲ ವುಡ್ಡಿಂದಿತ್ತು. ಸೊ ಹಂಗೆ ಒಂದು ವಿಡಿಯೋ ತೊಗೊಂಡೆ. ಆಮೇಲೆ ಇದೆಲ್ಲ ನೋಡ್ರಿ, ಇವೆಲ್ಲ ಸುವೆನಿಯರ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಆಮೇಲೆ ಕೀ ಚೈನ್ಸ್, ಈ ಥರ ಎಷ್ಟೊಂದು ಮೆಮೊರಿಗೆ ಅಂದ್ರೆ ಈಗ ಒಂದು ಟ್ರಿಪ್ಪಿಗೆ ಬಂದಿರ್ತೀವಲ್ಲ ಮೆಮೊರಿಗೆ ಅಂತ ಹೇಳಿ ತೊಗೊಂಡು ಹೋಗೋಕೆ. ಸೊ ಮಸ್ತ್ ಇದು ಗಿಫ್ಟ್ ಶಾಪ್. ನಾವು ಇಂಟರ್ಲೇಕನ್ ಒಳಗೆ ಅದೇವಿ. ಇಲ್ಲೇ ಈಗ ಇಂಟರ್ಲೇಕನ್ ಸಿಟಿ ಒಳಗೆ ಈ ಕಡೆ ಲೆಫ್ಟ್ ನೋಡ್ರಿ. ಸೊ ಇಂಟರ್ಲೇಕನ್ ಸಿಟಿ ಒಳಗೆ ಮೋಸ್ಟ್ ಆಫ್ ದ ಫಿಲಮ್ಸ್ ಯಶ್ರಾಜ್ ಚೋಪ್ರಾ ಅದಲ್ಲ, ಅವ ಮೋಸ್ಟ್ ಆಫ್ ದ ಫಿಲಮ್ಸ್ ಇಲ್ಲೇ ಶೂಟ್ ಮಾಡಿರೋದು ಇಂಟರ್ಲೇಕನ್ ಒಳಗೆ. ಸೊ ಇಂಟರ್ಲೇಕನ್ ಒಳಗೆ ಜಾಸ್ತಿ ನೀವು ಇಂಡಿಯನ್ಸ್ನ ನೋಡ್ಬೋದು. ಭಾಳ ಇಂಡಿಯನ್ಸ್ ಅದಾರ ಇಲ್ಲೇ. ಹೋಲ್ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇಂಡಿಯನ್ಸ್ ಅದಾರ. ಆ್ಯಂಡ್ ಇಂಡಿಯನ್ ಫುಡ್ಸ್ ಎಲ್ಲ ಜಾಸ್ತಿ. ಲೈಕ್ ಒಂದು ಬಿರಿಯಾನಿಗೆ 100 ಪೌಂಡ್ ಈ ಥರ. ರೈಸ್ ರಾಜ್ಮಾ ಅದಕ್ಕೆ 20 ಪೌಂಡ್ 30 ಪೌಂಡ್ ಹಂಗೆ. ಆಮೇಲೆ ಸಮೋಸ ಆಗಲೇ ತೊಗೊಂಡಿದ್ವಲ್ಲ ನಾವು, 2 ಸಮೋಸಾಗ 11 ಪೌಂಡ್ ಏನೋ ಕೊಟ್ವಿ. ಒಂದು ಟೀಗೆ 4.5 ಪೌಂಡ್ ಕೊಟ್ವಿ. ಸೊ ಎಲ್ಲ ಕಾಸ್ಟ್ಲಿ ಐತಿಲ್ಲ ಇಂಡಿಯನ್ ಫುಡ್ಸಿಗೆಲ್ಲ. ಆ್ಯಂಡ್ ಈಗ ಇಲ್ಲೇ ಯಶ್ರಾಜ್ ಚೋಪ್ರಾನ್ ಒಂದು ಸ್ಟ್ಯಾಚು ಐತಿ. ಸೊ ಅದನ್ನು ನೋಡಕ್ಕೆ ಹೊಂಟೇವಿ. ಇಂಡಿಯನ್ ಫಿಲ್ಮ್ ಡೈರೆಕ್ಟರ್ ಯಶ್ರಾಜ್ ಚೋಪ್ರಾ ಅವ್ರು. ಇದೇನು ಕಾಣತ್ತಲ್ಲ ನಮ್ಗೆ, ಇದು ಯಶ್ರಾಜ್ ಚೋಪ್ರಾ ಇಂಡಿಯನ್ ಡೈರೆಕ್ಟರ್ ಸ್ಟ್ಯಾಚು. ಅವ್ರದ್ದು ಸ್ಟ್ಯಾಚು
ಸ್ವಿಟ್ಜರ್ಲ್ಯಾಂಡ್ ಒಳಗೆ ಹಾಕ್ಯಾರ. ಸಿಟಿ ಟೂರ್ ಮಾಡೋಕೆ ಬೇಕಂದ್ರೆ ಇಲ್ಲೇ ಚಾರಿಯಟ್ ಏನು ನೋಡತ್ತಿರಲ್ಲ ಅದ್ರ ಒಳಗೂ ಹೋಗ್ಬೋದು. ಬಟ್ ಇನ್ಸ್ಟೆಡ್ ನಾವು ವಾಕ್ ಪ್ರಿಫರ್ ಮಾಡಿದ್ವಿ. ಫುಲ್ ಇಂಟರ್ಲೇಕನೆಲ್ಲ ಒಂದು ರೌಂಡ್ ವಾಕ್ ಮಾಡಿಕೊಂಡು ನೋಡಿಕೊಂಡು ಡಿನ್ನರ್ ನಾವು ಇಂಟರ್ಲೇಕನ್ ಒಳಗೆ ಮಾಡಿದ್ವಿ. ಸೊ ಇಂಟರ್ಲೇಕನ್ ಒಳಗೆ ಡಿನ್ನರ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೋದ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಬಾಯ್, ಸಿ ಯು.